ನಮಸ್ಕಾರ ಡಿ ಕೆ ಶಿವಕುಮಾರ್ ಸರ್ ಮತ್ತೆ ರೆವಿನ್ಯೂ ಮಿನಿಸ್ಟರ್ಸ್. ಇದು ನಿಮಗೆ ರಿಕ್ವೆಸ್ಟ್, ಬಹಳ ಸತಿ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ನೀವು ಕೂಡ ಪ್ರಾಮಿಸ್ ಮಾಡಿದ್ದೀರಾ ಕರ್ನಾಟಕದಲ್ಲಿ ಅಪಾರ್ಟ್ಮೆಂಟ್ ಸೊಸೈಟಿ ಆಕ್ಟ್, ಸರಿಯಾದ ಒಂದು ಅಪಾರ್ಟ್ಮೆಂಟ್ ಸೊಸೈಟಿ ಆಕ್ಟ್ ನ ನೀವು ಜಾರಿಗೆ ತರ್ತೀರಾ ಅಂತ. ಇವಾಗ ನಾವು ಬಹಳಷ್ಟು ಕಾಂಪ್ಲಿಕೇಶನ್ಸ್ ನಾವು ಅದರಿಂದ ನಾವು ಫೇಸ್ ಮಾಡ್ತಾ ಇದೀವಿ. ವಿ ಡೋಂಟ್ ಹ್ಯಾವ್ ಅ ಪ್ರಾಪರ್ ಪ್ಲಾಟ್ಫಾರ್ಮ್ ವೇರ್ ವಿ ಕ್ಯಾನ್ ಕಂಪ್ಲೇಂಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಅಸೋಸಿಯೇಷನ್. ವಿ ಡೋಂಟ್ ಹ್ಯಾವ್ ಅ ರಿಜಿಸ್ಟರ್ಡ್ ಅಸೋಸಿಯೇಷನ್ ಅಂಡರ್ ದ ಕಾಂಪಿಟೆಂಟ್ ಅಥಾರಿಟಿ. ಸರ್, ಒಂದು ವಿಷಯ ಹೇಳಿ, ಫ್ಲಾಟ್ಸ್ ಎಲ್ಲ ಮಾರಿದ್ಮೇಲೆ ಇನ್ನು ಏನಕ್ಕೆ ಲ್ಯಾಂಡ್ ಓನರ್ ಹೆಸರುಗಳಿರ್ಬೇಕು? ಇದು ಯಾರಿಗೋಸ್ಕರ ನೀವು ಇದನ್ನ ಇನ್ನೂ ಸರಿ ಮಾಡ್ದಲೇ ಇದ್ದೀರಾ? ಒಡಿಸಾದಲ್ಲಿ ಸರಿಯಾದ ಒಂದು ಅಪಾರ್ಟ್ಮೆಂಟ್ ಸೊಸೈಟಿ ಆಕ್ಟ್ ತಂದಿದ್ದಾರೆ. ಎಲ್ಲ ಅಪಾರ್ಟ್ಮೆಂಟ್ ಫ್ಲಾಟ್ ಓನರ್ಸ್ಗೆ ಮತ್ತೆ ಅಸೋಸಿಯೇಷನ್ ಮೆಂಬರ್ಸ್ಗೆ ಆ ಲ್ಯಾಂಡ್ ಮೇಲೆ ಅಧಿಕಾರ ಇರುತ್ತೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇಲ್ಲ. ವೈ ಕರ್ನಾಟಕ ಈಸ್ ಲ್ಯಾಗಿಂಗ್ ಬಿಹೈಂಡ್ ಎವ್ರಿಥಿಂಗ್, including civic, including the water supply, including the depletion of the groundwater supply. You show me one place where the law exists in this land. ಡು ವಿ ನಮ್ಮ ಕೆಂಪೇಗೌಡರು ಎಕ್ಸಿಸ್ಟ್ ಆಗಿರೋ ಅಂತ ನಮ್ಮ ಇಂಥ ಒಂದು ಊರಲ್ಲಿ ಅಷ್ಟು ಚೆನ್ನಾಗಿ ಒಂದು ಸಿಸ್ಟಮ್ ಮಾಡಿಬಿಟ್ಟು ಹೋಗಿರೋರ್ನ ಇಡೀ ಬೆಂಗಳೂರನ್ನ ಕೆಡಿಸಿ, ಇವಾಗ ಸಿಲಿಕಾನ್ ವ್ಯಾಲಿ ಆಗಿರೋದ್ರಿಂದ ಮೈಗ್ರೆಂಟ್ ಜಾಸ್ತಿ ಬರ್ತಾ ಇರೋದ್ರಿಂದ ನೀವು ಅಪಾರ್ಟ್ಮೆಂಟ್ಸ್ ನ ಅಷ್ಟು ಕಟ್ಸಿ ಅದಕ್ಕೆ ಸರಿಯಾಗಿ ಒಂದು ಲಾ ಇಲ್ಲ ಅಂದ್ರೆ ನೀವು ಇದೇ ಸ್ಥಿತಿಗೆ ಬರ್ತೀರಾ. ಇವಾಗ ಯಾವಾಗ ನೀವು ಹೇಳಿದ್ರಲ್ಲ ದೇವ್ರು ಬಂದ್ರು ಏನು ಮಾಡಕ್ ಆಗಲ್ಲ ಅಂತ, ಅದೇ ತರ ಪರಿಸ್ಥಿತಿ, ಒಂದು ಕೆಟ್ಟ ಪರಿಸ್ಥಿತಿ ಬರುತ್ತೆ ಇನ್ನೊಂದು 10-20 ವರ್ಷದಲ್ಲಿ. ಯಾವಾಗ ನಾವು ರೀಡೆವಲಪ್ ಮಾಡ್ಬೇಕಾಗತ್ತೆ ಅಪಾರ್ಟ್ಮೆಂಟ್ಸ್ ಗಳನ್ನ, ನಾವು ಎನ್ಒಸಿಗೆ ನಮ್ಮ ಲ್ಯಾಂಡ್ ಓನರ್ಸ್, ನಮ್ಗೆ 31 ಲ್ಯಾಂಡ್ ಓನರ್ಸ್ ಇದ್ದಾರೆ, 31 ಲ್ಯಾಂಡ್ ಓನರ್ಸ್ ಹತ್ರ ನಾವು ಎನ್ಒಸಿಗೆ ಪರದಾಡ್ಬೇಕಾಗತ್ತೆ. ಇದ ನೀವು ಕೊಡ್ತಾ ಇರೋದು ಸಿಲಿಕಾನ್ ವ್ಯಾಲಿಗೆ. ಸರ್, ಒಂದು ಲಾನಾದ್ರೂ ಸರಿ ಮಾಡಿ ಸರ್. ಈ ಬಜೆಟ್ ಸೆಷನ್ ಅಲ್ಲಿ ದಯವಿಟ್ಟು ಕೇಳ್ಕೊತಾ ಇದೀವಿ. ನಮ್ಮ ಲ್ಯಾಂಡ್ ಓನರ್ಶಿಪ್, ನಮ್ಮ ಭೂಮಿಯ ಹಕ್ಕು ನಮ್ಮ ಕೈಯಲ್ಲಿ ಇರಬೇಕು, ಅಪಾರ್ಟ್ಮೆಂಟ್ ಓನರ್ಸ್ ಕೈಯಲ್ಲಿ ಇರಬೇಕು. ದಯವಿಟ್ಟು ಇದನ್ನ ಬೇಗ ಮಾಡಿ. ಕ್ರಿಯೇಟ್ ಅ ಪ್ಲಾಟ್ಫಾರ್ಮ್ ವೇರ್ ವಿ ಕ್ಯಾನ್ ಫೈಲ್ ಅ ಕಂಪ್ಲೇಂಟ್ಸ್ ಫಾರ್ all the misdeeds on the illegal things which happens among the association members, because it is going very haphazard way. At least ಒಂದು ಲಾ ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ಸರ್. ನಮ್ಗೆ ಒಂದು ಸುಧಾರಣೆ ತಗೊಂಡ್ ಬನ್ನಿ ಕರ್ನಾಟಕಕ್ಕೆ. ನಮಸ್ಕಾರ.